ಮೂಲಸ್ವರೂಪನಾದ ಪರಿಶುದ್ಧ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಫರೋಹನಿಗೆ ಮಿಡತೆಯ ಬಾಧೆಗಳ ಎಚ್ಚರಿಕೆ, 8ನೆಯ ಬಾಧೆ ಮಿಡತೆ, 9ನೇ ಬಾಧೆ ಕಾರ್ಗತ್ತಲು, ಯೆಹೋವನು ಇಸ್ರಾಯೇಲ್ಯರ ಮೇಲೆ ಹಕ್ಕು ಸ್ಥಾಪಿಸಿದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ದೇವರು ತನ್ನ ಸಾರ್ವಭೌಮತ್ವವನ್ನು ವಿಧ ವಿಧವಾಗಿ ಸಾಧಿಸಿ ತೋರಿಸಿದನು. ಫರೋಹನು ಇದುವರೆಗೆ 9 ಬಾಧೆಗಳನ್ನು ಅನುಭವಿಸಿ ಈಗಾಗಲೇ ಸಾಕಷ್ಟು ನರಳಿ ಹೋಗಿದ್ದನು. ಆದಾಗ್ಯೂ ದೇವರು ಇನ್ನೂ ಒಂದು ಸಾರಿ ದಂಡಿಸಲು ತೀರ್ಮಾನಿಸಿದ್ದನು. ಅದನ್ನು ಕುರಿತು ನಮ್ಮ ಮುಂದಿನ ಅಧ್ಯಯನಗಳಲ್ಲಿ ಕಲಿಯಲಿದ್ದೇವೆ. ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ ಎಂದು ಜೆಕರ್ಯ 2:8 ನೋಡುತ್ತೇವೆ. ತನ್ನ ಕಣ್ಣುಗುಡ್ಡೆಯಂತಿದ್ದ ಇಸ್ರಾಯೇಲ್ಯರನ್ನು ದೇವರು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿದ ರೀತಿಯು ಅತ್ಯಂತ ಶ್ರೇಷ್ಠವಾಗಿದೆ. ಆತನಿಗೆ ತನ್ನ ಸೃಷ್ಟಿಯ ಮೇಲೆ ಎಷ್ಟೋ ಪ್ರೀತಿಯುಂಟಲ್ಲ. ಆತನು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಕುರಿತು ಇನ್ನೂ ಆಳವಾಗಿ ಈಗ ಕಲಿತುಕೊಳ್ಳೋಣ. ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಹಾಗೂ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿರುವ ಯೇಸುಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೂ ನಮ್ಮನ್ನು ತನ್ನ ದಿವ್ಯ ಜ್ಞಾನದಿಂದ ತುಂಬಿಸಿ ತನ್ನ ಆತ್ಮನ ಮೂಲಕ ಸಹಾಯ ಮಾಡಿ ನಡೆಸಿದ ತಂದೆಯಾದ ದೇವರು ಇಂದೂ ಸಹ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲೆಂದು ಪ್ರಾರ್ಥಿಸುತ್ತಾ ಇಂದಿನ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗೋಣ. ಬನ್ನಿರಿ, ಈಗ ನಾವು ವಿಮೋಚನಕಾಂಡ ಪುಸ್ತಕದ 11ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ 11ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸ್ರಾಯೇಲರು ಐಗುಪ್ತರಲ್ಲಿ ಒಡವೆಗಳನ್ನು ಕೇಳಿಕೊಂಡದ್ದು ಹಾಗೂ ಐಗುಪ್ತರು ಚೊಚ್ಚಲ ಮಕ್ಕಳ ಸಂಹಾರವಾಗುತ್ತದೆಂದು ಬೆದರಿಸಲ್ಪಟ್ಟದ್ದು ಎಂಬುದಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಫರೋಹನೊಂದಿಗೆ ಸಂವಾದಗಳು ನಡೆದದ್ದರಲ್ಲಿ ಇದು ಕೊನೆಯ ಅಧ್ಯಾಯವಾಗಿದೆ. ಇಸ್ರಾಯೇಲರಿಗೆ ಐಗುಪ್ತದ ದಾಸತ್ವದ ನೊಗದಿಂದ ಬಿಡುಗಡೆಯಾಗುವ ಮೊದಲು ಐಗುಪ್ತರಿಗಾದ ಬಾಧೆಗಳಲ್ಲಿ ಕೊನೆಯದು ಅವರ ಚೊಚ್ಚಲ ಮಕ್ಕಳ ಸಂಹಾರ. ನೋಡಿರಿ, ದೇವರೊಂದಿಗೆ ವಿರೋಧ ಕಟ್ಟಿಕೊಳ್ಳುವುದು ವ್ಯರ್ಥ ಸಾಹಸವೆಂದು ಫರೋಹನನ್ನು ಈಗಾಗಲೇ ತಿಳಿದುಕೊಳ್ಳಬೇಕಾಗಿತ್ತು. ದೇವರು ದೀರ್ಘಶಾಂತನೂ ಕ್ಷಮಿಸುವವನೂ ಆಗಿದ್ದರೂ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಡುವ ಸಮಯ ಹತ್ತಿರವಾಗಿದೆ ಎಂಬುದನ್ನು ಫರೋಹನನ್ನು ತಿಳಿದುಕೊಳ್ಳಬೇಕಾಗಿತ್ತು. ದೇವರೊಂದಿಗಿನ ಈ ಹೋರಾಟದಲ್ಲಿ ಇಡೀ ಐಗುಪ್ತವೇ ಫರೋಹನೊಂದಿಗೆ ನಿಂತಿದ್ದರಿಂದ ಅವರಿಗೆ ಸರಿಯಾದ ಪಾಠವನ್ನು ಕಲಿಸುವಂತೆ ದೇವರು ಐಗುಪ್ತದ ಮೇಲೆ ಕೊನೆಯ ಪೆಟ್ಟನ್ನು ಕೊಡುವುದು ಅಗತ್ಯವಾಗಿತ್ತು. ಬನ್ನಿರಿ ಪ್ರಿಯರೇ, ಈಗ ನಾವು ವಿಮೋಚನಕಾಂಡ ಪುಸ್ತಕದ 11ನೇ ಅಧ್ಯಾಯದ ಮೊದಲನೆಯ ಮುಖ್ಯ ಪ್ರಸ್ತಾಪವನ್ನು ನೋಡಿಕೊಳ್ಳೋಣ. ಅದು ಯಾವುದೆಂದರೆ, ಇಸ್ರಾಯೇಲರು ಐಗುಪ್ತರಿಂದ ಆಭರಣಗಳನ್ನು ಕೇಳಿ ಪಡೆದದ್ದು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಈಗ ನೀವು ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 11ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಗೆ ಇಂತೆಂದನು, ಫರೋಹನಿಗೂ ಐಗುಪ್ತರಿಗೂ ಇನ್ನೊಂದು ಉಪದ್ರವವನ್ನು ಬರಮಾಡುತ್ತೇನೆ. ಅದು ಬಂದ ನಂತರ ಅವನು ನಿಮಗೆ ಇಲ್ಲಿಂದ ಹೋಗುವುದಕ್ಕೆ ಅಪ್ಪಣೆ ಕೊಡುವುದು ಮಾತ್ರವಲ್ಲದೆ ನಿಮ್ಮೆಲ್ಲರನ್ನೂ ಅಟ್ಟಿಬಿಡುವನು. ಆದದರಿಂದ ಸ್ತ್ರೀ ಪುರುಷರೆಲ್ಲರೂ ತಮ್ಮ ತಮ್ಮ ನೆರೆಹೊರೆಯವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಜನರಿಗೆ ಸ್ಪಷ್ಟವಾಗಿ ಹೇಳು ಅಂದನು. ಯೆಹೋವನು ಇಸ್ರಾಯೇಲರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದಲ್ಲದೆ ಐಗುಪ್ತ ದೇಶದಲ್ಲಿ ಫರೋಹನ ಪ್ರಜಾಪರಿವಾರದವರು ಆ ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಕೇಳಿಕೊಳ್ಳುವುದು ಎಂಬ ಮಾತಿನ ಅರ್ಥ ತಮಗೆ ಬರತಕ್ಕ ಸಂಬಳವನ್ನು ಪಡೆದುಕೊಳ್ಳುವುದು ಎಂದು ಅರ್ಥ. ನೋಡಿರಿ, ಇಸ್ರಾಯೇಲರು ಅನೇಕ ವರ್ಷಗಳವರೆಗೆ ಗುಲಾಮರಾಗಿ ದುಡಿದಿದ್ದಾರೆ. ಆದರೆ ತಮ್ಮ ಕಷ್ಟದ ಕೆಲಸಗಳಿಗಾಗಿ ಯಾವ ಸಂಬಳವನ್ನೂ ಅವರು ಪಡೆದಿರಲಿಲ್ಲ.
ಈಗ ಅವರು ತಮಗೆ ಬರತಕ್ಕದ್ದನ್ನು ಪಡೆಯಲಿಕ್ಕಿದ್ದಾರೆ. ಅವರು ಸ್ವತಃ ತಮ್ಮ ನೆರೆಯವರ ಬಳಿಗೆ ಹೋಗಿ ತಮಗೆ ಬರತಕ್ಕ ಸಂಬಳವನ್ನು ಕೇಳುವವರಿದ್ದರು. ಅಷ್ಟೇ ಅಲ್ಲದೆ ಐಗುಪ್ತರ ಮನಸ್ಸಿನಲ್ಲಿ ದೇವರು ಇಸ್ರಾಯೇಲರ ಕಡೆಗೆ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಇಸ್ರಾಯೇಲರಿಗೆ ನ್ಯಾಯವಾಗಿ ಸಲ್ಲಬೇಕಾದದ್ದನ್ನು ಸಂತೋಷದಿಂದಲೇ ಕೊಟ್ಟರು ಎಂಬುದಾಗಿ ನಾವು ಗಮನಿಸುತ್ತೇವೆ. ಬನ್ನಿರಿ ಪ್ರಿಯರೇ, ಈಗ ನಾವು ಮುಂದುವರೆದು ವಿಮೋಚನಕಾಂಡ ಪುಸ್ತಕದ 11ನೇ ಅಧ್ಯಾಯದ 2ನೆಯ ಮುಖ್ಯ ಪ್ರಸ್ತಾಪವನ್ನು ಧ್ಯಾನ ಮಾಡಿಕೊಳ್ಳೋಣ. ಅದು ಯಾವುದೆಂದರೆ ಐಗುಪ್ತ್ಯರ ಚೊಚ್ಚಲ ಸಂತಾನ ಸಂಹಾರದ ಎಚ್ಚರಿಕೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 11ನೇ ಅಧ್ಯಾಯ 4ರಿಂದ 10 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮೋಶೆ ಫರೋಹನಿಗೆ, ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು. ಆಗ ಸಿಂಹಾಸನದ ಮೇಲೆ ಕೂತಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು. ಪಶುಗಳಲ್ಲೂ ಚೊಚ್ಚಲಾದವುಗಳೆಲ್ಲ ಸಾಯುವವು. ಆಗ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಗುವುದು. ಅಂಥ ಗೋಳಾಟ ಈವರೆಗೆ ಎಂದೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ. ಆದರೆ ಐಗುಪ್ತರಿಗೂ ಇಸ್ರಾಯೇಲರಿಗೂ ಯೆಹೋವನು ವ್ಯತ್ಯಾಸ ಮಾಡಿದ್ದಾನೆಂಬುದು ನಿಮಗೆ ತಿಳಿಯುವಂತೆ ಇಸ್ರಾಯೇಲರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಆಗ ನಿನ್ನ ಪರಿವಾರದವರಾದ ಇವರೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡಬಿದ್ದು, ನೀನು ನಿನ್ನ ಅಧೀನದಲ್ಲಿರುವ ಜನರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡುವರು. ಆಮೇಲೆ ನಾನು ಹೊರಟು ಹೋಗುವೆನು ಎಂದು ಹೇಳಿದನು. ಮೋಶೆ ಈ ಮಾತನ್ನು ಹೇಳಿ ಕಿಡಿಕಿಡಿಯಾಗಿ ಫರೋಹನನ್ನು ಬಿಟ್ಟು ಹೊರಟು ಹೋದನು. ಯೆಹೋವನು ಮೋಶೆಗೆ, ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ಮಹತ್ಕಾರ್ಯಗಳನ್ನು ಹೆಚ್ಚಾಗಿ ನಡೆಸುವುದಕ್ಕೆ ನನಗೆ ಆಸ್ಪದವಾಗುವುದೆಂಬುದಾಗಿ ಹೇಳಿದ್ದನಷ್ಟೆ. ಮೋಶೆ ಆರೋನರು ಫರೋಹನ ಮುಂದೆ ಆ ಮಹತ್ಕಾರ್ಯಗಳನ್ನೆಲ್ಲ ಮಾಡಿದಾಗ್ಯೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಫರೋಹನು ಇಸ್ರಾಯೇಲರಿಗೆ ತನ್ನ ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ಅಪ್ಪಣೆ ಕೊಡದೆ ಹೋದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಸ್ರಾಯೇಲರಿಗೆ ತನ್ನ ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ಫರೋಹನು ಅಪ್ಪಣೆ ಕೊಡದೆ ಹೋದನು ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಐಗುಪ್ತ್ಯರ ಚೊಚ್ಚಲ ಮಕ್ಕಳು, ಪಶು ಪ್ರಾಣಿಗಳ ಚೊಚ್ಚಲ ಸಂತಾನವು ಐಗುಪ್ತ್ಯರ ದೇವತೆಗಳಿಗೆ ಸೇರಿದ್ದಾಗಿತ್ತು. ಈ ಚೊಚ್ಚಲ ಸಂತಾನವನ್ನು ಈಗ ದೇವರು ತನ್ನದೆಂದು ತೆಗೆದುಕೊಳ್ಳಲಿಕ್ಕಿದ್ದಾನೆ. ಇಸ್ರಾಯೇಲರಿಗೂ ಐಗುಪ್ತರಿಗೂ ವ್ಯತ್ಯಾಸವಿದೆ ಎಂಬುದನ್ನು ಆತನು ತೋರಿಸಿಕೊಡಲಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ವ್ಯತ್ಯಾಸವು ಐಗುಪ್ತವನ್ನು, ಗೋಷೆನ್ ಸೀಮೆಯನ್ನು ಹಾದು ಹೋದ ಸಂಹಾರಕ ದೂತನಲ್ಲಿ ಇರಲಿಲ್ಲ. ಒಂದು ಜನಾಂಗ ಯಹೂದ್ಯರು, ಇನ್ನೊಂದು ಅನ್ಯರು ಎಂಬ ಅಂಶದಲ್ಲಿಯೂ ಸಹ ಇರಲಿಲ್ಲ. ಆದರೆ ಬಾಗಲಿನ ನಿಲುವು ಪಟ್ಟಿಗಳ ಮೇಲೆ ಹಚ್ಚಲ್ಪಟ್ಟ ರಕ್ತದಲ್ಲಿ ಈ ವ್ಯತ್ಯಾಸವಿತ್ತು. ಹೌದು ಪ್ರಿಯರೇ, ರಕ್ತದಿಂದ ಸಂರಕ್ಷಿಸಲ್ಪಟ್ಟ ಮನೆಯನ್ನು ಸಂಹಾರಕ ದೂತನು ಮುಟ್ಟುತ್ತಿರಲಿಲ್ಲ. ಇದು ಯಹೂದ್ಯರ ಅತೀ ಪ್ರಾಚೀನ ಹಬ್ಬವಾದ ಪಸ್ಕದ ಆಚರಣೆಯ ಆರಂಭವಾಗಿತ್ತು. ಹಳೇ ಒಡಂಬಡಿಕೆಯಲ್ಲಿ ಯೇಸುಕ್ರಿಸ್ತನ ಮುನ್ಸೂಚನೆಯ ಸಂಗತಿಗಳಲ್ಲಿ ಪಸ್ಕ ಹಬ್ಬವು ಬಹು ಪ್ರಾಮುಖ್ಯವಾದದ್ದಾಗಿದೆ. ಇಲ್ಲಿಗೆ ಪ್ರಿಯರೇ, ವಿಮೋಚನಾ ಕಾಂಡದ 11ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಬನ್ನಿರಿ ಪ್ರಿಯರೇ, ಈಗ ನಾವು ಮುಂದುವರೆದು ವಿಮೋಚನಕಾಂಡ ಪುಸ್ತಕದ 12ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯ ದೇವಜನರೇ, ಈ 12ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸ್ರಾಯೇಲರ ಧಾರ್ಮಿಕ ಸಂವತ್ಸರದ ಪ್ರಾರಂಭ, ಪಸ್ಕ ಹಬ್ಬದ ಆಚರಣೆಯು ಸ್ಥಾಪಿಸಲ್ಪಟ್ಟದ್ದು, ಚೊಚ್ಚಲ ಮಕ್ಕಳ ಸಂಹಾರವಾಗುವ 10ನೆಯ ಬಾಧೆ
ಹಾಗೂ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟದ್ದು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆಯಾದದ್ದರ ಸ್ಮಾರಕವಾಗಿ ಪಸ್ಕ ಹಬ್ಬದ ಆಚರಣೆಯು ಸ್ಥಾಪಿಸಲ್ಪಟ್ಟಿತು. ಇದರಿಂದಾಗಿ ಯೆಹೋವನು ಇಸ್ರಾಯೇಲರನ್ನು ತನ್ನ ಜನವನ್ನಾಗಿ ದತ್ತು ತೆಗೆದುಕೊಂಡನು. ಇಸ್ರಾಯೇಲ್ ಜನಾಂಗವು ಯೆಹೋವ ದೇವರೊಂದಿಗೆ ಹೊಸ ಸಂಬಂಧಕ್ಕೆ ಸೇರಿಕೊಂಡಿದ್ದ ಜನಾಂಗವು ಯೆಹೋವ ದೇವರೊಂದಿಗೆ ಹೊಸ ಸಂಬಂಧಕ್ಕೆ ಸೇರಿಕೊಂಡದ್ದರ ಅಸ್ತಿವಾರವು ಈ ಪಸ್ಕ ಹಬ್ಬದ ಆಚರಣೆಯ ಮೂಲಕ ಹಾಕಲ್ಪಟ್ಟಿತು. ನೋಡಿರಿ, ವಿಮೋಚನಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯವು ಉನ್ನತವಾದದ್ದಾಗಿದೆ. ಇಲ್ಲಿ ನಾವು ಪಸ್ಕ ಹಬ್ಬದ ಆಚರಣೆಯ ಆರಂಭವನ್ನು ಕಾಣುತ್ತೇವೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ತಿಳಿಸಿದ್ದರ ಚಿತ್ರಣ ಇದಾಗಿರುತ್ತದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ ಎಂಬುದಾಗಿ. ಹೌದು ಪ್ರಿಯರೇ, ಈ ಅಧ್ಯಾಯದಲ್ಲಿ ನಾವು ಕ್ರಿಸ್ತನನ್ನು ಕಾಣುತ್ತೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರುಷದ ಮೊದಲನೆಯ ತಿಂಗಳಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅಧ್ಯಾಯವು ಹೊಸ ವಿಭಾಗಕ್ಕೆ ಪ್ರವೇಶಿಸುವುದಾಗಿದೆ. ಮೊದಲನೇ ವಿಭಾಗದಲ್ಲಿ, ಅಂದರೆ ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ಬಿಡುಗಡೆಯ ನಾಯಕನಾದ ಮೋಶೆ ಕುರಿತಾಗಿ ಹೇಳಲಾಗಿದೆ. ಮುಂದೆ 12ರಿಂದ 14ನೇ ಅಧ್ಯಾಯದವರೆಗಿನ 2ನೇ ವಿಭಾಗದಲ್ಲಿ ಇಸ್ರಾಯೇಲರ ಬಿಡುಗಡೆಯ ಕುರಿತಾಗಿ ಇದೆ. ಮೊದಲು ಬಿಡುಗಡೆ ಮಾಡುವವನು, ಈಗ ಬಿಡುಗಡೆ. ಪ್ರಿಯರೇ, ನಿಜವಾಗಿಯೂ ಬಿಡುಗಡೆಯು ಮೋಶೆಯಿಂದಲ್ಲ, ಅದು ಮೊದಲು ರಕ್ತದಿಂದ ಆಗಿದೆ. ಇದು ಪಸ್ಕ ಹಬ್ಬದ ಆಚರಣೆ, ಅಂದರೆ ಚೊಚ್ಚಲ ಸಂತಾನದ ಸಂಹಾರದ ನೆನಪು. ಬಳಿಕ 13 ಹಾಗೂ 14ನೇ ಅಧ್ಯಾಯಗಳಲ್ಲಿ ಕೆಂಪು ಸಮುದ್ರವನ್ನು ದಾಟಿದ್ದು, ಐಗುಪ್ತ ಸೈನ್ಯದ ಸಂಹಾರ, ಇದೆಲ್ಲವೂ ಶಕ್ತಿಯಿಂದಾದ ಕಾರ್ಯಗಳು. ದೇವರು ಅವರನ್ನು ರಕ್ತದಿಂದಲೂ ಶಕ್ತಿಯಿಂದಲೂ ಬಿಡುಗಡೆ ಮಾಡಿದನು. ಹೌದು ಪ್ರಿಯರೇ, ನಮ್ಮ ವಿಮೋಚನೆಯೂ ಸಹ ಹಾಗೆಯೇ ರಕ್ತದಿಂದಲೂ ಶಕ್ತಿಯಿಂದಲೂ ಆಗುವಂಥದ್ದು. ನೋಡಿರಿ, ಯೇಸು ಕ್ರಿಸ್ತನು ಕ್ರೂಜೆಯ ಮೇಲೆ ಸುರಿಸಿದ ರಕ್ತವು ನಮ್ಮ ಪಾಪಕ್ಕೆ ಕೊಡತಕ್ಕ ಬೆಲೆಯನ್ನು ಕೊಟ್ಟಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ನಮ್ಮ ಪಾಪ ತುಂಬಿದ ಹೃದಯಗಳಲ್ಲಿ ಪರಿಶುದ್ಧಾತ್ಮನ ಶಕ್ತಿಯು ಅದನ್ನು ನಿಜವಾಗಿಯೂ ಹಾಗೂ ಕ್ರಿಯಾಶೀಲವನ್ನಾಗಿ ಮಾಡುತ್ತದೆ. ಜೇಕರ್ಯನ ಪ್ರವಾದನಾ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬೀ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರೇ, ಬಿಡುಗಡೆಯು ಕ್ರೂಜೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿ ತೀರಿಸಿದ ಕಾರ್ಯ ಹಾಗೂ ನಮ್ಮಲ್ಲಿ ಪರಿಶುದ್ಧಾತ್ಮನು ಮಾಡುವ ಕಾರ್ಯವಾಗಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯದ ಮೊದಲ 2 ವಚನಗಳಲ್ಲಿ ಒಂದು ಜನಾಂಗವು ಉಂಟಾದದ್ದರ ಕುರಿತಾಗಿ ಹೇಳಿಯದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇಸ್ರಾಯೇಲು ಐಗುಪ್ತವನ್ನು ಪ್ರವೇಶಿಸಿದಾಗ ಅದು ಒಂದು ಕುಟುಂಬವಾಗಿ ಮಾತ್ರ ಇತ್ತು. ಆದರೆ ಐಗುಪ್ತದಿಂದ ಹೊರಟು ಹೋಗುವಾಗ ಅವರು ಒಂದು ಜನಾಂಗವಾಗಿ ಹೋದರು. ಇಲ್ಲಿ ಆಸಕ್ತಿಕರವಾದಂಥ ವಿಚಾರವೇನೆಂದರೆ, ದೇವರು ಕುಟುಂಬದ ಮೇಲೆ ತನ್ನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾ ಇದ್ದಾನೆ. ಯಾಕಂದರೆ ಕುಟುಂಬದಲ್ಲಿನ ಕಲ್ಲುಗಳ ಮೇಲೆಯೇ ಜನಾಂಗವು ಕಟ್ಟಲ್ಪಡುತ್ತದೆ. ನೋಡಿರಿ, ಫರೋಹನು ಹುಲ್ಲನ್ನು ಕೊಡದೆ ಇಟ್ಟಿಗೆಗಳನ್ನು ಕಟ್ಟಲು ಇಸ್ರಾಯೇಲರನ್ನು ಬಲಾತ್ಕರಿಸಿದ್ದು ನಿಮಗೆ ನೆನಪಿದೆಯಲ್ಲವೇ? ಇಸ್ರಾಯೇಲ್ಯರು ದಾಸತ್ವದಲ್ಲಿದ್ದ ಕಾಲವೆಲ್ಲ ದೇವರು ಒಂದು ಜನಾಂಗವನ್ನು ಕಟ್ಟುವುದಕ್ಕಾಗಿ ವ್ಯಕ್ತಿಗಳೆಂಬ ಹುಲ್ಲಿನ ಮೂಲಕ ಅವರನ್ನು ಇಟ್ಟಿಗೆಗಳನ್ನಾಗಿ ಮಾಡಿದನು.
ಒಂದು ಹಳೆ ಮಾತು ಹೀಗಿದೆ, ಯಾವ ಜನಾಂಗವಾದರೂ ಆ ಜನಾಂಗದ ಕುಟುಂಬಗಳಿಗಿಂತ ಬಲವಾಗಿರುವುದಿಲ್ಲ ಎಂಬುದಾಗಿ. ಎಷ್ಟು ಸತ್ಯವಾದ ಮಾತಲ್ಲವೇ? ಪ್ರಿಯರೇ, ಇಸ್ರಾಯೇಲರ ಸಮಯ ಸಮೀಪವಾಗಿದೆ. ಇಸ್ರಾಯೇಲರು ಐಗುಪ್ತದಿಂದ ಹೊರಡುವ ಸಮಯದ ಗಣನೆ ಈ 12ನೇ ಅಧ್ಯಾಯದಿಂದ ಆರಂಭವಾಗುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ತಾನೇ ಓದಿದಂಥ ಈ ವಚನ ಭಾಗದಲ್ಲಿ 2 ಬಹು ಪ್ರಾಮುಖ್ಯವಾದಂಥ ಅಂಶಗಳಿವೆ. ಮೊದಲನೆಯದಾಗಿ ರಕ್ತ, ಎರಡನೆಯದಾಗಿ ಕುಟುಂಬ. ನೋಡಿರಿ, ಇಸ್ರಾಯೇಲರು ಒಂದು ಜನಾಂಗವಾಗಿದ್ದಾರೆ ಮತ್ತು ದೇವರು ಅವರನ್ನು ಬಿಡುಗಡೆ ಮಾಡಲಿದ್ದಾನೆ. ಆದರೆ ಇದನ್ನು ಆತನು ಕುಟುಂಬಗಳಾಗಿ ಹಾಗೂ ಕುಟುಂಬದಲ್ಲಿನ ವ್ಯಕ್ತಿಗಳಾಗಿ ಮಾಡಲಿದ್ದಾನೆ. ಪ್ರತಿ ಮನೆಯವರು ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಬೇಕು. ನೋಡಿರಿ ಪ್ರಿಯರೇ, ಕುರಿಮರಿಯು ಬಾಗಿಲ ನಿಲುವುಗಳ ಮೇಲೆ ಹಚ್ಚತಕ್ಕ ರಕ್ತದ ಸೂಚನೆಯಾಗಿದೆ. ಪ್ರಿಯರೇ, ಈಗ ಕೊನೆಯದಾಗಿ, ಅಂದರೆ ಇಂದಿನ ನಮ್ಮ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ, ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೇ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟೆಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಚನ ಭಾಗವನ್ನು ನಾವು ಗಮನಿಸುವಾಗ ಕುರಿಮರಿಯು ಒಂದು ಮನೆಗೆ ಸಾಕಾಗದಷ್ಟು ಚಿಕ್ಕದಾಗಿರುವ ಕುರಿತಾಗಿ ಹೇಳಲ್ಪಟ್ಟಿಲ್ಲ. ಈ ರೀತಿ ಆಗಲಿಕ್ಕಿಲ್ಲ. ಒಂದು ಮರಿ ಸಾಕಾದದ್ದಾಗಿರುತ್ತದೆ. ಆದರೆ ಕುಟುಂಬವು ಚಿಕ್ಕದಾಗಿದ್ದು ಇಡೀ ಮರಿಯನ್ನು ಉಪಯೋಗಿಸಲು ಆಗದೆ ಹೋಗಬಹುದು. ನೋಡಿರಿ ಪ್ರಿಯರೇ, ನಮ್ಮ ದೇವರು ಕುಟುಂಬದ ಪ್ರತಿಯೊಬ್ಬರ ಕುರಿತಾಗಿಯೂ ಚಿಂತಿಸುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದು ಕುಟುಂಬವು ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಬೇಕು. ಆದರೆ ಒಂದು ವೇಳೆ ಆ ಕುಟುಂಬದಲ್ಲಿ ಮಕ್ಕಳಿಲ್ಲದಿದ್ದರೆ ಅಥವಾ ಮಕ್ಕಳು ವಿವಾಹವಾಗಿ ಬೇರೆಯಾಗಿ ವಾಸಿಸುತ್ತಿದ್ದರೆ, ಆಗ ಈ ಕುಟುಂಬವು ಅದೇ ಸ್ಥಿತಿಯಲ್ಲಿರುವ ಬೇರೊಂದು ಕುಟುಂಬದೊಂದಿಗೆ ಸೇರಿ ಕುರಿಮರಿಯನ್ನು ಹಂಚಿಕೊಳ್ಳಬಹುದು. ಪ್ರತಿ ಕುಟುಂಬದ ಪ್ರತಿ ಸದಸ್ಯನಿಗೂ ಕುರಿಮರಿಯ ಒಂದು ಪಾಲು ಸಿಗಬೇಕಾಗಿತ್ತು. ನೋಡಿರಿ, ಪಸ್ಕದ ಆಚರಣೆಯು ವೈಯಕ್ತಿಕವಾದ ಆಚರಣೆಯಾಗಿದ್ದಿತು. ಅದು ಇಡೀ ಜನಾಂಗದ ಬಿಡುಗಡೆ. ಆದರೆ ಅದು ಕುಟುಂಬ ಕೇಂದ್ರಿತವಾಗಿತ್ತು. ಹೌದು, ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಅದನ್ನು ಸ್ವೀಕರಿಸಬೇಕಾಗಿತ್ತು. ಹೀಗೆ ಪಸ್ಕ ಹಬ್ಬವು ಒಂದು ಕುಟುಂಬದ ಹಬ್ಬವಾಗಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ವ್ಯಕ್ತಿಗಳನ್ನು ರಕ್ಷಿಸುವ ವಿಧಾನವನ್ನು ತಿಳಿಸುತ್ತಿದ್ದಾನೆ. ಒಬ್ಬನು ತಾನು ಒಂದು ಜನಾಂಗದ ಭಾಗವಾಗಿದ್ದ ಮಾತ್ರಕ್ಕೆ ರಕ್ಷಿಸಲ್ಪಡುವುದಿಲ್ಲ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿನ ಸೆರೆಯ ಯಜಮಾನನು ನಂಬಿದ್ದರಿಂದ ಮನೆಯ ಇತರರಿಗೆ ರಕ್ಷಣೆ ಸಿಕ್ಕಿದ್ದಲ್ಲ. ಪ್ರತಿಯೊಬ್ಬನೂ ಕುರಿಮರಿಯಾದ ಯೇಸುಕ್ರಿಸ್ತನೊಂದಿಗೆ ಸಂಬಂಧ ಹೊಂದಿದ್ದರಿಂದ. ಇದು ಇಲ್ಲಿಯೂ ಸತ್ಯವಾದದ್ದಾಗಿದೆ. ನೋಡಿರಿ, ಪ್ರತಿಯೊಬ್ಬನೂ ತನ್ನ ವೈಯಕ್ತಿಕ ನಂಬಿಕೆಯನ್ನು ತೋರಿಸಬೇಕಾಗಿದೆ. ಕರ್ತನಾದ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ಸಹ. ಇದರ ಅರ್ಥ, ನೀನು ನಂಬಿದರೆ ನಿನ್ನ ಮನೆಯವರು ರಕ್ಷಿಸಲ್ಪಡುವರೆಂದು ಅಲ್ಲ. ಮನೆಯವರು ನಂಬಿದರೆ ಮಾತ್ರ ಅವರೂ ರಕ್ಷಣೆ ಹೊಂದುವರು. ನೋಡಿರಿ, ಮನೆಯ ಬಾಗಿಲ ನಿಲುವ ಪಟ್ಟಿಗಳ ಮೇಲೆ ಹಚ್ಚಲ್ಪಟ್ಟು ರಕ್ತದ ಆಶ್ರಯದೊಳಗೆ ಬಂದವರು ಮಾತ್ರವೇ ರಕ್ಷಿಸಲ್ಪಡುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಐಗುಪ್ತದಲ್ಲಿ ಒಂದು ಕರಾಳ ರಾತ್ರಿಯನ್ನು ನೋಡುತ್ತಿದ್ದೇವೆ. ಜನರ ಮೇಲೆ ಕೊನೆಯ ಬಾಧೆ ಬೀಳಲಿಕ್ಕಿತ್ತು. ಕಳೆದ 3 ಬಾಧೆಗಳ ಸಂದರ್ಭದಲ್ಲಿ
ಗೋಷೆನ್ ಸೀಮೆಯಲ್ಲಿದ್ದ ಇಸ್ರಾಯೇಲರಿಗೆ ಏನೂ ಆಗಲಿಲ್ಲ. ದೇವರ ಜನರು ಆತನ ದಂಡನೆಯಿಂದ ಪಾರಾಗಿದ್ದರು, ಆದರೆ ಅವರಿಗೆ ಬಿಡುಗಡೆಯಾಗಿರಲಿಲ್ಲ. ಈಗ ಅವರು ಬಿಡುಗಡೆಯಾಗಬೇಕಿದ್ದರೆ ರಕ್ತದ ಮೇಲೆ ಭರವಸವಿಡಬೇಕಿತ್ತು. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಧ್ಯಾನಿಸಿದ ಹಾಗೆ ದೇವರು ತನ್ನ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲರನ್ನು ರಕ್ತದಿಂದಲೂ ಶಕ್ತಿಯಿಂದಲೂ ಬಿಡುಗಡೆ ಮಾಡಿದನು. ಹಾಗೆಯೇ ನಮ್ಮ ವಿಮೋಚನೆಯೂ ಸಹ ರಕ್ತದಿಂದಲೂ ಶಕ್ತಿಯಿಂದಲೂ ಆಗುವಂಥದ್ದು. ನೋಡಿರಿ, ನಾವೆಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ನಮಗಾಗಿ ಸುರಿಸಿದನು. ಹೌದು, ಆ ರಕ್ತದ ಮೂಲಕ ನಮಗೆ ಪಾಪದಿಂದ ಬಿಡುಗಡೆಯುಂಟು. ಯಾಕಂದರೆ ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ದೇವರ ವಾಕ್ಯವು ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರಿಯರೇ, ದೇವರು ನಮಗೆ ಮತ್ತೊಂದು ಕೃಪಾ ಸಮಯವನ್ನು ಅನುಗ್ರಹಿಸಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದಲ್ಲಿ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ನಮಗೆ ನೇಮಕವಾಗಿದೆ. ಆದ್ದರಿಂದ ಪ್ರಿಯರೇ, ಸಮಯವನ್ನು ವ್ಯರ್ಥ ಮಾಡದೆ ಇಂದೇ ಈ ಕೃಪಾಗಳಿಗೆಯಲ್ಲಿ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಆತನ ಪರಿಶುದ್ಧ ರಕ್ತದಲ್ಲಿ ನಮ್ಮೆಲ್ಲಾ ಪಾಪ ದೋಷ ಸಕಲ ಅನೀತಿಯನ್ನು ತೊಳೆದುಕೊಂಡು ದೇವರು ತನ್ನ ಮಹಾಕೃಪೆಯಲ್ಲಿ ಅನುಗ್ರಹಿಸುವ ಪಾಪ ಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡು ಆತನ ಮಹಿಮೆಗೋಸ್ಕರ ಜೀವಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯ ದೇವಜನರೇ, ಇದುವರೆಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ದೇವರು ಮುಂದೆ ತಾನು ಬರಮಾಡಲಿರುವ ಅತ್ಯಂತ ಕಠಿಣಕರವಾದ ಬಾಧೆಯನ್ನು ಕುರಿತು ತಿಳಿಸಿದನು. ಪಸ್ಕದ ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಬಾಗಿಲಿನ ನಿಲುವು ಪಟ್ಟಿಗೆ ಹಚ್ಚಿದ ಕುಟುಂಬದವರೆಲ್ಲರೂ ತಮ್ಮ ಚೊಚ್ಚಲು ಮಕ್ಕಳನ್ನು ಉಳಿಸಿಕೊಂಡರು. ಇಸ್ರಾಯೇಲ್ಯರು ಅಂದು ಪ್ರಾರಂಭಿಸಿದ ಈ ಪಸ್ಕ ಹಬ್ಬವು ಅವರು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಹೊಂದಿದರು ಎಂಬುದನ್ನು ಸೂಚಿಸುತ್ತದೆ. ನಮ್ಮ ಕರ್ತನಾದ ಯೇಸುವು ಶಿಲುಬೆಯ ಮೇಲೆ ಯಜ್ಞವಾಗಿ ಬಲಿಯಾಗಿದ್ದು ಪಾಪವೆಂಬ ದಾಸತ್ವದಿಂದ ಬಿಡುಗಡೆ ಹೊಂದುವುದಕ್ಕೆ ಇರುವಂಥ ಒಂದೇ ಒಂದು ಮಾರ್ಗವಾಗಿದೆ. ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಯಾದ ಆತನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.